ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಆತ್ಮೀಯಂತ ಸ್ವಾಗತ. ನಾವು ದಿನನಿತ್ಯ ಬಳಸುವ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಬಳಸೋದು, ಯಾವ ರೀತಿ ನಾವು ಇಂಗ್ಲೀಷ್ನ ಕಲಿಯೋದು, ಇಂಪ್ರೂವ್ ಮಾಡ್ಕೊಳ್ಳೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೊಸ ಹೊಸ ವಾಕ್ಯಗಳನ್ನು ತರ್ತಾ ಇದ್ದೀನಿ. ಅವು ದಿನನಿತ್ಯ ನೀವು ಬಳಸುವಂಥ ಪದಗಳೇ. ಯಾಕಂದರೆ ಮೊದಲು ಅವಕ್ಕೂರ್ನ ತಿಳ್ಕೊಂಡು ಅಂದರೆ ನಮಗೆ ಇಂಗ್ಲೀಷ್ ಈಸಿ ಆಗ್ತದೆ, ಆಮೇಲೆ ವಾಕ್ಯಗಳನ್ನು ಕಲೀಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ಈ ವಿಡಿಯೋಗಳನ್ನು ಸ್ವಲ್ಪ ಲಾಂಗ್ ಆಗಿರ್ತವೆ, ಯಾಕಂದ್ರೆ ಸ್ವಲ್ಪ ಸ್ಲೋ ಆಗಿ ವಿಡಿಯೋ ಮಾಡ್ತಿರ್ತೀನಿ ಅಲ್ಲಿ ತಿಳಿಬೇಕಂತೇಳಿ. ಅದಕ್ಕೆ ಯಾರೂ ಮಧ್ಯಕ್ಕೆ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆಗ್ತದೆ. ಹಾಗೆ ಆ ವಾಕ್ಯಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಬರೀ ಯೂಟ್ಯೂಬಲ್ಲಿ ನೋಡೋದ್ರಿಂದ ನಿಮಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಯಾಕೆ ಅವು ನೋಟ್ಸ್ ಮಾಡಿಕೊಂಡು ಡೈಲಿ ಬಳಸಬೇಕು. ಬಳಕೆಯಲ್ಲಿ ಮಾಡುವುದರಿಂದ ನಿಮಗೆ ಈಸಿಯಾಗಿ ಇಂಗ್ಲೀಷ್ನ ಮಾತನಾಡಲು ಮತ್ತು ಓದಲು ಬರೆಯಲು ಕಲಿಯುತ್ತೀರ. ಮತ್ತೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೊಂದಿಗೆ ಕುಳಿತುಕೊಳ್ಳಿ. ಈ ವಾಕ್ಯಗೆ ಇಂಗ್ಲೀಷ್ನಾಗೆ ಹೇಳ್ತೀವಿ ಸಿಟ್ ವಿತ್ ಮೀ. ಸಿಟ್ ವಿತ್ ಮೀ ಅಂತ ಹೇಳ್ತೀವಿ. ನೆಕ್ಸ್ಟ್, ಶಾಂತ ಮನಸ್ಸಿನಿಂದ ಯೋಚಿಸಿ. ಇದಕ್ಕೆ ಈ ವಾಕ್ಯಗೆ ಥಿಂಕ್ ವಿತ್ ಕೂಲ್ ಮೈಂಡ್. ಥಿಂಕ್ ವಿತ್ ಕೂಲ್ ಮೈಂಡ್. ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ದೇರ್ ಈಸ್ ನೋ ನೀಡ್ ಟು ಗೋ. ದೇರ್ ಈಸ್ ನೋ ನೀಡ್ ಟು ಗೋ ಅಂತ ಹೇಳ್ತೀವಿ. ದಯವಿಟ್ಟು ಇದನ್ನು ಮಾಡು ಅಂತ ಹೇಳೋಕ್ಕೆ ಡೂ ಇಟ್ ಪ್ಲೀಸ್. ಡೂ ಇಟ್ ಪ್ಲೀಸ್ ಅಂತ ಹೇಳಬೇಕು. ನಾನು ನಿನಗೆ ತಿಳಿಸುತ್ತೇನೆ ಅಂದರೆ ಯಾವುದಾದ್ರೂ ವಿಷಯ ಹೇಳುವಾಗ ಹೇಳ್ತೀವಲ್ಲ, ಅದಕ್ಕೆ ಐ ವಿಲ್ ಲೆಟ್ ಯು ನೌ. ಐ ವಿಲ್ ಲೆಟ್ ಯು ನೌ ಅಂತ ಹೇಳ್ತೀವಿ. ಎಲ್ಲರಿಗೂ ಏನಾದರೂ ಸಿಕ್ಕೇ ಸಿಕ್ಕಿತು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎವ್ರಿಬಡಿ ಗಾಟ್ ಸಮಥಿಂಗ್. ಎವ್ರಿಬಡಿ ಗಾಟ್ ಸಮಥಿಂಗ್ ಅಂತ ನಾವು ಇಂಗ್ಲೀಷ್ನಲ್ಲಿ ಈಗ ಆ ಥರ ಹೇಳ್ತೀವಿ. ಎಲ್ಲವೂ ಚೆನ್ನಾಗಿ ಕಾಣುತ್ತಿದೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎವ್ರಿಥಿಂಗ್ ಲುಕ್ಸ್ ಗುಡ್. ಎವ್ರಿಥಿಂಗ್ ಲುಕ್ಸ್ ಗುಡ್ ಅಂತ ಇಂಗ್ಲೀಷ್ನಲ್ಲಿ ನಾವು. ಪ್ರಾರಂಭಿಸೋಣವೇ. ಪ್ರಾರಂಭಿಸೋಣವೇ. ಈ ವಾಕ್ಯಗೆ ಶಾಲ್ ವಿ ಸ್ಟಾರ್ಟ್. ಶಾಲ್ ವಿ ಸ್ಟಾರ್ಟ್ ಅಂತ ಹೇಳಬೇಕು. ಯಾರು ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ ಅನ್ನೋಕ್ಕೆ ಹೂ ಈಸ್ ಕಮಿಂಗ್ ಅಂತ ಹೇಳಬೇಕು. ಹೂ ಈಸ್ ಕಮಿಂಗ್. ನೆಕ್ಸ್ಟ್, ರಾಧಾ ಬರುತ್ತಿರುವಳೆ. ರಾಧಾ ಬರುತ್ತಿರುವಳೆ ಅಂತ ಪ್ರಶ್ನೆ ಮಾಡಾಗ ಈಸ್ ರಾಧಾ ಕಮಿಂಗ್ ಅಂತ ಹೇಳಬೇಕು. ಈಸ್ ರಾಧಾ ಕಮಿಂಗ್. ಯಾವುದಾದರೂ ಒಂದು ದಿನ. ಯಾವುದಾದರೂ ಒಂದು ದಿನ ಹೀಗೆ ಹೇಳೋಕ್ಕೆ ಆನ್ ಸಮ್ ಡೇ ಅಂತ ಹೇಳಬೇಕು. ಆನ್ ಸಮ್ ಡೇ. ಹೊಣೆಗಾರ. ಹೊಣೆಗಾರ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಲೈಬಲ್. ಲೈಬಲ್ ಅಂತ ಹೇಳ್ತೀವಿ. ಆಸ್ತಿ. ಆಸ್ತಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಸೆಟ್. ಅಸೆಟ್ ಅಂದರೆ ಆಸ್ತಿ. ಆಂತರಿಕ. ಆಂತರಿಕಾಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಇಂಟರ್ನಲ್. ಇಂಟರ್ನಲ್ ಅಂದರೆ ಆಂತರಿಕ. ಬಾಹ್ಯ. ಬಾಹ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎಕ್ಸ್ಟರ್ನಲ್. ಎಕ್ಸ್ಟರ್ನಲ್ ಅಂದರೆ ಬಾಹ್ಯ. ಆದರೂ. ಆದರೂ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ತಫ್. ತಫ್ ಅಂದರೆ ಆದರೂ. ಎಲ್ಲೋ. ಎಲ್ಲೋ ಅಂತ ಕೇಳೋಕ್ಕೆ ಇಂಗ್ಲೀಷ್ನಲ್ಲಿ ಸಮ್ ವೇರ್ ಅಂತ ಹೇಳ್ತೀವಿ. ಸಮ್ ವೇರ್. ನಂತರ. ನಂತರ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ದೆನ್ ಅಂತ ಹೇಳ್ತೀವಿ. ದೆನ್ ಅಂದರೆ ನಂತರ. ತನಕ. ತನಕ ಇದು ಯಾವಾಗ ಬಳಸ್ತೀವಿ ಅಂದರೆ ಎಲ್ಲಿ ತನಕ ಅಂತಾರೆ. ಎಲ್ಲೇ ಹೊಂಟಾಗಿ ಕೇಳ್ತೀವಲ್ಲ, ಎಲ್ಲಿ ತನಕ ಹೊಂಟಿಯಪ್ಪ ಅಂತ. ಆಗ ತನಕ ಅನ್ನೋ ಪದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಟಿಲ್. ಟಿಲ್ ಅಂತ ಹೇಳ್ತೀವಿ.
ಎಂದಿಗೂ ಇಲ್ಲ ಅಂದ್ರೆ ಯಾವಾಗಲೂ ಆಗೋದಿಲ್ಲ ನನ್ನ ಕಡೆ ಅಥವಾ ಕೆಲಸ ಆಗಲ್ಲ, ಎಂದಿಗೂ ಸಾಧ್ಯ ಇಲ್ಲ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ನೆವರ್, ನೆವರ್ ಅಂತ ಹೇಳ್ತೀವಿ. ಏನೂ ಇಲ್ಲ, ಏನೂ ಇಲ್ಲ ಅಂತ ಹೇಳೋಕ್ಕೆ ಇವಾಗ ಇಂಗ್ಲೀಷ್ನಾಗೆ ಕೇಳ್ತೀವಿ ನಥಿಂಗ್, ನಥಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಒಮ್ಮೆ, ಒಮ್ಮೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಒನ್ಸ್, ಒನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನಿರ್ಧಾರ, ನಿರ್ಧಾರ ಈ ವಾಕ್ಯಗೆ ಡಿಸಿಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ, ಡಿಸಿಷನ್. ಉದ್ದೇಶ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಪರ್ಪೋಸ್, ಪರ್ಪೋಸ್ ಅಂದರೆ ಉದ್ದೇಶ. ಇಬ್ಬರು ಸಹೋದರಿಯರು ಸುಂದರವಾಗಿದ್ದಾರೆ ಅಂದರೆ ಇಬ್ಬರು ಅಕ್ಕ ತಂಗಿಯರು ಸುಂದರವಾಗಿದ್ದಾರೆ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಬೋತ್ ದ ಸಿಸ್ಟರ್ಸ್ ಆರ್ ಬ್ಯೂಟಿಫುಲ್, ಬೋತ್ ದ ಸಿಸ್ಟರ್ಸ್ ಆರ್ ಬ್ಯೂಟಿಫುಲ್ ಅಂತ ಇಂಗ್ಲೀಷ್ನಲ್ಲಿ ಒಬ್ಬೊಬ್ಬಳ ಬಳಿಯೂ ಹೊಸ ಪುಸ್ತಕವಿದೆ ಅಂದರೆ ಒಬ್ಬೊಬ್ಬರ ಬಳಿಯೂ ಹೊಸ ಪುಸ್ತಕವಿದೆ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಈಚ್ ಗರ್ಲ್ ಹ್ಯಾಸ್ ಎ ನ್ಯೂ ಬುಕ್, ಈಚ್ ಗರ್ಲ್ ಹ್ಯಾಸ್ ಎ ನ್ಯೂ ಬುಕ್ ಅಂತ ಹೇಳ್ತೀವಿ. ಅಂಗಡಿಯಿಂದ ತರಕಾರಿಗಳನ್ನು ತೆಗೆದುಕೊಂಡು ಬಾ, ಅಂಗಡಿಗೆ ಹೋಗಿ ಇವತ್ತು ತರಕಾರಿ ತೊಗೊಂಬಾ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಬ್ರಿಂಗ್ ಎ ವೆಜಿಟೇಬಲ್ ಫ್ರಾಮ್ ದ ಬಜಾರ್ ಅಂತ ಹೇಳ್ತೀವಿ. ನಿನ್ನ ಕೈ ಬರಹ ಅಸ್ಪಷ್ಟ ಮತ್ತು ಓದಲಾಗದ್ದು, ನೀನು ಬರೆದಿರ್ತಕ್ಕಂಥ ಬರಹ ಓದಕ್ಕೂ ಬರಲ್ದು, ಸರಿಯಾಗಿಲ್ಲ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ಇಲ್ ಎಲಿಜಿಬಲ್ ಅಂತ ಹೇಳ್ತೀವಿ. ನಿರ್ಮೂಲನೆ, ನಿರ್ಮೂಲನೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎರ್ಡಿಕೇಷನ್, ಎರ್ಡಿಕೇಷನ್ ಅಂದರೆ ನಿರ್ಮೂಲನೆ. ಹಿಂಸೆ, ಹಿಂಸೆಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೈಲೆನ್ಸ್, ವೈಲೆನ್ಸ್ ಅಂದರೆ ಹಿಂಸೆ. ಹೇಡಿ, ಹೇಡಿ ಅಥವಾ ಅಂಜುಬುರುಕ, ಧೈರ್ಯ ಇಲ್ಲದವ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಕವರ್ಡ್, ಕವರ್ಡ್ ಅಂತ ಹೇಳ್ತೀವಿ. ಸಾಮರ್ಥ್ಯ, ಸಾಮರ್ಥ್ಯ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎಬಿಲಿಟಿ, ಎಬಿಲಿಟಿ ಅಂದರೆ ಸಾಮರ್ಥ್ಯ. ಸಮನಾದ, ಸಮನಾದ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈಕ್ವಲ್ ಅಂತ ಹೇಳ್ತೀವಿ, ಈಕ್ವಲ್ ಅಂದರೆ ಸಮನಾದ ಅಂತ ಅರ್ಥ. ವಂಚಿಸು, ಮೋಸ ಮಾಡು ಅಂತೀವಲ್ಲ, ಈ ವಾಕ್ಯಗೆ ಡಿಸೀವ್, ಡಿಸೀವ್ ಅಂತ ಕರಿತೀವಿ, ಡಿಸೀವ್ ಅಂದರೆ ವಂಚಿಸು. ತಲೆಬರಹ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಟೈಟಲ್ ಅಂತ ಕರಿತೀವಿ, ಟೈಟಲ್ ಅಂದರೆ ತಲೆಬರಹ. ಕ್ಷಮಿಸು, ಕ್ಷಮಿಸು ಈ ವಾಕ್ಯಗೆ ಪಾರ್ಡನ್, ಪಾರ್ಡನ್ ಅಂದರೆ ಕ್ಷಮಿಸು ಅಂತ ಹೇಳ್ತೀವಿ.